me forever on fire. ರಾಜ್ಯ ಬಿಜೆಪಿಯಲ್ಲಿ ಜೋರಾಯಿತು ಬಣ ಬಡಿದಾಟ. ಈ ಬಣ ಬಡಿದಾಟ ಈಗ ದೆಹಲಿ ಅಂಗಳಕ್ಕೆ ಹೋಗಿ ತಲುಪಿದೆ. ವರಿಷ್ಠರ ಬುಲಾವ್ ಹಿನ್ನೆಲೆ ದೆಹಲಿಗೆ ತೆರಳಿದ ಯತ್ನಾಳ್ ಎಂಡ್ ಟೀಮ್. ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿವಿ ನಾಯಕ್ ಸೇರಿದಂತೆ ಬಿಪಿ ಹರೀಶ್ ಹಾಗೂ ಎನ್ಆರ್ ಅಶೋಕ್ ಇವರೆಲ್ಲರೂ ಕೂಡ ಈಗ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ಬಿಎಲ್ ಸಂತೋಷ್ ಅವರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಸೇರಿದಂತೆ ಒಂದಷ್ಟು ಬಣ ರಾಜಕೀಯ ರಾಜ್ಯದಾದ್ಯಂತ ಆಕ್ಟಿವ್ ಆಗಿತ್ತಂದ್ರೆ ಈ ವಕ್ಫ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋದರ ಹೆಸರಲ್ಲಿ ಬಿಜೆಪಿ ಅಂದ್ರೆ ಸ್ವಪಕ್ಷದ ವಿರುದ್ಧನೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನ ಹೊರ ಹಾಕ್ತಾನೆ ಇತ್ತು. ವಿಜಯೇಂದ್ರ ಅವರು ಹಿರಿಯ ಶಾಸಕರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಜೊತೆಗೆ ಅವರೇನು ಅನುಭವಿ ರಾಜಕಾರಣಿ ಅಲ್ಲ, ಹಾಗಿದ್ರೂ ಕೂಡ ಯಡಿಯೂರಪ್ಪನವರ ಪುತ್ರ ಅನ್ನುವಂಥ ಕಾರಣಕ್ಕೆ ಅವರಿಗೆ ಅಧ್ಯಕ್ಷ ಪಟ್ಟ ಸಿಕ್ಕಿರೋದು ಅಂತ ಅಸಮಾಧಾನ ಹೊರ ಹಾಕ್ತಾ ಇದ್ರು. ಆದ್ರೀಗ ದೆಹಲಿ ವರಿಷ್ಠರು ಬುಲಾವ್ ಕೊಟ್ಟ ಬೆನ್ನಲ್ಲೇ ಜೆಪಿ ನಡ್ಡಾ, ಅಮಿತ್ ಶಾ ಹಾಗೂ ಬಿಎಲ್ ಸಂತೋಷ್ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ ರಾಜ್ಯ ಬಿಜೆಪಿಯ ಮತ್ತೊಂದು ಬಣದ ನಾಯಕರೇನಿದ್ದಾರೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. 3 ದಿನ ಇಲ್ಲೇ ವಾಸ್ತವ್ಯ ಹೂಡ್ತಾರಂತೆ. ಏನೆಲ್ಲ ಚರ್ಚೆಗಳಾಗಬಹುದು? ಹಾಗಾದ್ರೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ಒಂದು ದೆಹಲಿ ನಾಯಕರನ್ನ, ದೆಹಲಿ ವರಿಷ್ಠರನ್ನ ರಾಜ್ಯದ ಯತ್ನಾಳ್ ಅವರ ಟೀಮ್ ಮೀಟ್ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರು 1 ವರ್ಷ ಅಧಿಕಾರ ವಹಿಸ್ಕೊಂಡಿರೋದು. ಆದರೆ ಅವರ ಈ ಅಧಿಕಾರ ಅವಧಿಯಲ್ಲಿ ಸಮರ್ಥವಾಗಿ ಅವ್ರು ವಹಿಸಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಜೊತೆಗೆ ಪಕ್ಷ ಸಂಘಟನೆ ಆಗಿಲ್ಲ ಅಂತ. ಹಾಗಾಗಿ ಅವರ ಬದಲಾವಣೆ ಆಗಬೇಕು ಅನ್ನೋದು ಒಂದು ವಿಚಾರ. ಮತ್ತೊಂದು ಕಡೆ 1 ವರ್ಷ ಹೆಂಗೂ ಆಯ್ತಲ್ಲ, ಬೇರೆ ಅಧ್ಯಕ್ಷರನ್ನ ನೇಮಕ ಮಾಡಿ ಅನ್ನುವಂಥ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ರಾಜ್ಯಾಧ್ಯಕ್ಷ, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರು ಬರಬಹುದು ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಇದೇ ವಿಚಾರದ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ, ಅಥವಾ ಯತ್ನಾಳ್ ಅವರ ಟೀಮ್ಗೆ ಏನಾದರೂ ನೀವು ರೆಬೆಲ್ ಆಗೋದು ಬೇಡ, ಪಕ್ಷದ ಜೊತೆಗೆ ಒಗ್ಗೂಡ್ಕೊಂಡು ಹೋಗಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳಿ ಅಂತ ಏನಾದರೂ ಸೈಲೆಂಟ್ ಮಾಡೋದಕ್ಕೆ ಒಂದಷ್ಟು ಬಂಡಾಯ ಏನಿದ್ದಿದ್ದಾರೆ ಇವರು ಇದನ್ನು ಶಮನ ಮಾಡೋ ಪ್ರಯತ್ನ ಮಾಡ್ತಾರ ನೋಡಬೇಕಿದೆ. ಯಾಕೆಂದರೆ ಎಲ್ಲಿ ಹೋದರೂ ಬಂದರೂ ಕೂಡ ವಿಜಯೇಂದ್ರ ಅವರ ವಿರುದ್ಧನೇ ಯತ್ನಾಳ್ ಎಂಡ್ ಟೀಮ್ ವಾಗ್ದಾಳಿ ನಡೆಸೋದು. ಅವರ ನಾಯಕತ್ವವನ್ನು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ಇವರು. ಅವರು ಎಷ್ಟೇ ಸಭೆಗಳನ್ನ ನಡೆಸಿದ್ರು, ಎಷ್ಟೇ ಸುದ್ದಿಗೋಷ್ಠಿ ಮಾಡಿದ್ರು, ಎಷ್ಟೇ ನಾಯಕರನ್ನ ಭೇಟಿ ಮಾಡಿದ್ರು, ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಅವರು ಅನುಭವಿ ರಾಜಕಾರಣಿ ಅಲ್ಲ, ಅವ್ರಿಗೆ ನಮ್ಮ ಸಪೋರ್ಟ್ ಇಲ್ಲ ಅನ್ನೋದೇ ಯತ್ನಾಳ್ ಎಂಡ್ ಟೀಮ್ ಅವರ ಆಕ್ರೋಶ ಹಾಗೂ ಅಸಮಾಧಾನ. ಹೀಗಾಗಿ ಈಗ ರಾಜ್ಯ ಬಿಜೆಪಿಯಲ್ಲಿ ಇರುವಂಥ ಈ ಮತ್ತೊಂದು ಬಣದ ನಾಯಕರೇನಿದ್ದಾರೆ, ರೆಬಲ್ಸ್ ನಾಯಕರು, ಯತ್ನಾಳ್ ಅವರ ಟೀಮ್ ಏನಿದೆ, ಅವರೀಗ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ದೆಹಲಿಯಿಂದ ಬುಲಾವ್ ಬಂದಿತ್ತು ಭೇಟಿ ಆಗಿ ಅಂತ, ಹೀಗಾಗಿ ಹೋಗಿದ್ದಾರೆ. ಬಟ್ ಈ 3 ದಿನಗಳ ದೆಹಲಿ ಪ್ರವಾಸದಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು, ಯಾವ ರೀತಿಯಾಗಿ ಯತ್ನಾಳ್ ಅವರಿಗೆ ಸಲಹೆಗಳನ್ನು ಕೊಡಬಹುದು ವರಿಷ್ಠರು, ಮತ್ತು ಏನು ಮಾಡಿ ಏನು ಮಾಡಬೇಡಿ ಅಂತ ವಾರ್ನ್ ಮಾಡಬಹುದು. ಈಗಾಗಲೇ ಶಿಸ್ತು ಸಮಿತಿಯ ಮುಂದೆ ಕೂಡ ಯತ್ನಾಳ್ ಅವರು ಹಾಜರಾಗಿದ್ದರು. ಅವರು ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಟ್ಟಿದ್ರು. ಜೊತೆಗೆ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡ್ತೀನಿ ಅಂತ ಕೂಡ ಹೇಳಿ ಬಂದಿದ್ರು. ಈಗಾಗಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೂ ತಯಾರಿ ಆಗಿದೆ, ಅಂದರೆ ವಕ್ಫ್ ವಿರುದ್ಧ ಮಾಡುವಂಥ ಹೋರಾಟ. ಬಟ್ ಅದೇ ಹೋರಾಟದ ನೆಪದಲ್ಲಿ ನೀವು ಸ್ವಪಕ್ಷ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸೋದು ಸರಿಯಲ್ಲ ಅನ್ನೋದು ವರಿಷ್ಠರ ಒಂದಷ್ಟು ಸಲಹೆಗಳು. ಇದೇ ಸಲಹೆಗಳನ್ನು ಈ ಬಾರಿಯ ಮೀಟಿಂಗಲ್ಲೂ ಕೊಡ್ತಾರಾ ನೋಡಬೇಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವು, ಈಗಾಗಲೇ ಈ ಯತ್ನಾಳ್ ಎಂಡ್ ಟೀಮ್ ಏನಿದೆ ದೆಹಲಿ ವರಿಷ್ಠರನ್ನ ಈ ಹಿಂದೆ ಕೂಡ ಭೇಟಿಯಾಗಿದ್ರು. ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿ ವಾರ್ನ್ ಕೂಡ ಮಾಡಿತ್ತು. ಬಟ್ ಈ ಭೇಟಿಯ ಉದ್ದೇಶ ಏನು ಅಂತ? ಈಗಾಗಲೇ ಬಿಜೆಪಿಯಲ್ಲಿ ಬಣ ರಾಜಕೀಯ ಇರುವಂತದ್ದು ಗೊತ್ತಾಗಿದೆ. ಇಲ್ಲಿಯವರೆಗೂ ಕೂಡ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದ್ರೆ ವರಿಷ್ಠರು ಕೂಡ ಪದೇ ಪದೇ ಇದರ ಬಗ್ಗೆ ಎಲ್ಲರನ್ನ ಕರೆಸಿ ದೆಹಲಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅದು ಸರಿ ಹೋಗ್ತಾ ಇಲ್ಲ. ಒಂದು ಕಡೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ರೆಬೆಲ್ಸ್ ತಂಡ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಟು ಅವರನ್ನ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ. ಸೊ ಇವತ್ತು ಬೆಳಗ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ.
ಮೂರು ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಇಡ್ತಾರೆ ಅನ್ನುವಂತ ಮಾಹಿತಿ ಇದೆ. 3 ದಿನಗಳ ಕಾಲ ದೆಹಲಿಯಲ್ಲಿ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಅವರ ವಿರುದ್ಧವಾಗಿ ಏನೇನೆಲ್ಲ ಆರೋಪಗಳಿದೆ, ಮತ್ತೆ ಯಾವ ಕಾರಣಕ್ಕೆ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಪ್ರಯತ್ನವನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ ಮಾಡಲಿದೆ. ಈಗಾಗಲೇ ಬಿಜೆಪಿಯಲ್ಲಿ ನಾವು ನೋಡಿರಬಹುದು, ಯಾವುದೇ ಪಕ್ಷ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅಥವಾ ಸರ್ಕಾರದ ವಿರುದ್ಧ ಹೋರಾಟವನ್ನ ತೆಗೆದುಕೊಂಡ್ರೆ ಪ್ರತಿಪಕ್ಷವಾಗಿ ಆ ಒಂದು ವಿಚಾರದ ಬಗ್ಗೆನೇ ಗಮನವನ್ನ ಕೇಂದ್ರೀಕರಿಸಬೇಕಾಗತ್ತೆ, ಅದರ ಮೇಲೆನೆ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ರಾಜ್ಯ ಬಿಜೆಪಿ ವಿಜಯೇಂದ್ರ ಅವರ ತಂಡ ಹೋರಾಟವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ಬಣ ವಕ್ಫ್ ವಿರುದ್ಧ ಹೋರಾಟಗಳನ್ನ ಹಮ್ಮಿಕೊಂಡಿದೆ. ಅಂದ್ರೆ ಪ್ರತ್ಯೇಕವಾಗಿ ಇಲ್ಲಿ ಹೋರಾಟಗಳು ಕೂಡ ಕಾಣಿಸ್ತಾ ಇದೆ. ಇದು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ರೀತಿಯಾಗಿ ಹೋಗಿದ್ದೆ ಆದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ವರಿಷ್ಠರು ಇದನ್ನ ಸರಿಪಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೆ ಅದು ಸಕ್ಸಸ್ ಆಗಿಲ್ಲ. ಈ ಹಿನ್ನೆಲೆಯಲ್ಲೇ ಈಗ ಯತ್ನಾಳ್ ಅವರ ಬಣ ಈಗ ದೆಹಲಿಗೆ ತೆರಳಿದೆ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಅಲ್ಲಿ ಚುನಾವಣೆಯ ಮೂಲಕ ನೀವು ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು. ಅಲ್ಲಿಯವರೆಗೂ ಕೂಡ ನಾವು ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಿಗೆ ನಾವು ಅವರ ಮಾತುಗಳಿಗೆ ಬೆಲೆಯನ್ನ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿವರಣೆಯನ್ನ ಕೊಡೋದಕ್ಕೆ ಇವತ್ತು ಹೊರಟಿದೆ. ಸೊ ಅಲ್ಲಿ ವರಿಷ್ಠರು ಯಾವ ರೀತಿಯಾಗಿ ಇವರ ಮಾತುಗಳನ್ನ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ವಿಜಯೇಂದ್ರ ಅವರನ್ನ ವರಿಷ್ಠರೇ ನೇಮಕ ಮಾಡಿರುವಂತದ್ದು. ಹಾಗಾಗಿ ಎಲ್ರು ಕೂಡ ಒಟ್ಟಾಗಿ ಹೋಗ್ಬೇಕು ಅನ್ನುವಂತ ಸಂದೇಶವನ್ನ ಕೊಡ್ತಾರ, ಅಥವಾ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ವರಿಷ್ಠರು ಕೂಡ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾರ, ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.